ಸಮಸ್ತ ವೀಕ್ಷಕರಿಗೆ ಮತ್ತು ಸ್ನೇಹಿತರಿಗೆ ಇವತ್ತಿನ ಈ ಶೈಕ್ಷಣಿಕ ವಿಡಿಯೋವನ್ನು ಡಿಜಿಟಲ್ ಜ್ಞಾನಕ್ಕೆ ತಮ್ಮ ಎಲ್ಲರಿಗೂ ಸ್ವಾಗತಿಸುತ್ತಾ ನಾನು ಡಾಕ್ಟರ್ ಪಾರ್ಶ್ವನಾಥ್. ತಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವಶ್ಯಕವಿರುವಂತಹ ಕೆಲವೊಂದು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ಇವತ್ತು ಈ ಒಂದು ವಿಡಿಯೋದಲ್ಲಿ ಸರಳವಾಗಿ ಮತ್ತು ಸ್ಪಷ್ಟವಾದ ವಿವರಣೆಗಳೊಂದಿಗೆ ನಾನು ಚರ್ಚಿಸುತ್ತಿದ್ದೇನೆ. ಆದ್ದರಿಂದ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಉಪಯುಕ್ತವಾಗುತ್ತದೆ ಎಂದು ನಾನು ತಿಳಿದುಕೊಂಡಿದ್ದೇನೆ. ಹಾಗಾದರೆ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ರಕ್ಷಕರು ಯಾರು? ಭಾರತೀಯ ಸಂವಿಧಾನದ ರಕ್ಷಕರು ಯಾರು? 4 ಉತ್ತರಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ. ಆದ್ದರಿಂದ ಮೊದಲನೇ ಆಯ್ಕೆ ಅಧ್ಯಕ್ಷರು, ಎರಡನೇ ಆಯ್ಕೆ ಸುಪ್ರೀಂ ಕೋರ್ಟ್, ಮೂರನೇ ಆಯ್ಕೆ ಪ್ರಧಾನಿ, ನಾಲ್ಕನೇ ಆಯ್ಕೆ ಸಂಸತ್ತು. ಸರಿಯಾದ ಉತ್ತರ ಇದಕ್ಕೆ ಬಿ. ಯಾಕೆಂದರೆ ಆ ಒಂದು ಬಿಯಲ್ಲಿ ಏನಿದೆ ಅಂದರೆ ಸುಪ್ರೀಂ ಕೋರ್ಟ್. ಈ ಸುಪ್ರೀಂ ಕೋರ್ಟ್ ನಮ್ಮ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. ಏಕೆಂದರೆ ಅನೇಕ ಸಮಸ್ಯೆಗಳನ್ನು ಕಾನೂನುಗಳ ಮುಖಾಂತರ, ಸಂವಿಧಾನ ಅನುಸರಿಸುವುದರ ಮುಖಾಂತರ ಮತ್ತು ಜನರ ಹಕ್ಕುಗಳನ್ನು ರಕ್ಷಿಸುವುದರ ಮುಖಾಂತರ ತನ್ನದೇ ಆದಂತಹ ಅಚ್ಚು ಸುಪ್ರೀಂ ಕೋರ್ಟ್ ಖಚಿತಪಡಿಸುತ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಿ. ಎರಡನೇ ಪ್ರಶ್ನೆ, ವಿಧಿ 356. ಎರಡನೇ ಪ್ರಶ್ನೆ, ವಿಧಿ 356 ಇದಕ್ಕೆ ಸಂಬಂಧಿಸಿದಂತೆ 4 ಉತ್ತರಗಳಲ್ಲಿ ಯಾವುದು ಕರೆಕ್ಟ್ ಅನ್ನೋದನ್ನು ಸರಿಯಾದುದನ್ನು ಆಯ್ಕೆ ಮಾಡಿಕೊಳ್ಳಿ. ಎ ತುರ್ತು ಪರಿಸ್ಥಿತಿ, ಬಿ ರಾಷ್ಟ್ರಪತಿ, ಸಿ ಹಣ ಮಸೂದೆ, ನಾಲ್ಕನೇದು ಡಿ ಚುನಾವಣೆಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಷ್ಟ್ರಪತಿ ಆಳ್ವಿಕೆ, ಬಿ ಸರಿಯಾದ ಉತ್ತರ. ಏಕೆಂದರೆ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸದಿದ್ದರೆ ರಾಷ್ಟ್ರಪತಿಗಳು ಆ ರಾಜ್ಯದ ಮೇಲೆ ಹಿಡಿತವನ್ನು ಸಾಧಿಸಬಹುದು. ಆದ್ದರಿಂದ ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ ತಿದ್ದುಪಡಿ ಯಾವುದು? 4 ಉತ್ತರಗಳಲ್ಲಿ ಮೊದಲನೆಯ ಉತ್ತರ 42ನೆಯ ತಿದ್ದುಪಡಿ, ಬಿ 44ನೆಯ ತಿದ್ದುಪಡಿ, ಸಿ 52ನೆಯ ತಿದ್ದುಪಡಿ ಮತ್ತು 4ನೆಯ ಉತ್ತರ 73ನೆಯ ತಿದ್ದುಪಡಿ. ಸರಿಯಾದ ಉತ್ತರ ಎ 42ನೆಯ ತಿದ್ದುಪಡಿಯ ಪ್ರಕಾರ ನಾವು 1976ರಲ್ಲಿ 42ನೆಯ ತಿದ್ದುಪಡಿ ಮಾಡುವುದರ ಮುಖಾಂತರ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ಮುಂದಿನ ಪ್ರಶ್ನೆ, ಭಾರತದ ಮುದುಕ, ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯಲಾಗುತ್ತದೆ? ಇದರೊಳಗೆ ಮೊದಲನೆಯ ಉತ್ತರ ತಿಲಕ, ಎರಡನೆಯ ಉತ್ತರ ನೆಹರು, ಮೂರನೆಯ ಉತ್ತರ ದಾದಾಬಾಯಿ ನವರೋಜಿ, ನಾಲ್ಕನೆಯ ಉತ್ತರ ಗೋಖಲೆ. ಸರಿಯಾದ ಉತ್ತರ ಸಿ ದಾದಾಬಾಯಿ ನವರೋಜಿ. ಏಕೆಂದರೆ ಬ್ರಿಟಿಷ್ ಆಳ್ವಿಕೆಯು ಭಾರತದಿಂದ ಆರ್ಥಿಕ ಸೋರಿಕೆಗೆ ಹೇಗೆ ಕಾರಣವಾಯಿತು ಎಂಬುದನ್ನು ಅವರು ವಿವರಿಸಿದರು ಮತ್ತು ಅದರ ಮುಖಾಂತರ ಈ ಒಂದು ಹೆಗ್ಗಳಿಕೆಗೆ ಪಾತ್ರರಾದರು. ಪ್ರಶ್ನೆ 5, ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವರ್ಷ ಯಾವುದು? ಒಂದನೇ ಉತ್ತರ ಎ 1917, ಬಿ 1918, ಸಿ 1919 ಮತ್ತು ಡಿ 1920. ಇದಕ್ಕೆ ಸರಿಯಾದ ಉತ್ತರ ಸಿ 1919ರಲ್ಲಿ ಏಪ್ರಿಲ್ 13ರಂದು ಅಮೃತ್ಸರದಲ್ಲಿ ಶಾಂತಿಯುತವಾದ ಪ್ರತಿಭಟನಾಕಾರರ ಮೇಲೆ ಬ್ರಿಟಿಷರ ಒಂದು ಪಡೆಗಳು ಗುಂಡುಗಳನ್ನು ಹಾರಿಸಿದವು. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಇದು. ಮುಂದಿನ ಪ್ರಶ್ನೆ 7, ಭಾರತೀಯ ರಾಷ್ಟ್ರೀಯ ಸೇನೆಯ ಸ್ಥಾಪಕ ಯಾರು? ಭಾರತೀಯ ರಾಷ್ಟ್ರೀಯ ಸೇನೆಯ ಸ್ಥಾಪಕ ಯಾರು? 1 ಎ ಗಾಂಧೀಜಿ, 2 ಬೋಸ್, 3 ಭಗತ್ ಸಿಂಗ್, 4 ರಾಸ್ ಬಿಹಾರಿ ಬೋಸ್. ಸರಿಯಾದ ಉತ್ತರ ಡಿ ರಾಸ್ ಬಿಹಾರಿ ಬೋಸ್. ಏಕೆಂದರೆ ಅವರು INA ಸ್ಥಾಪಿಸಿದರು. ನಂತರ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ಅದನ್ನು ಮುನ್ನಡೆಸಿಕೊಂಡು ಹೋದರು. ಹಾಗಾಗಿ ಅದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕರ್ಕಾಟಕ ವೃತ್ತ ಎಷ್ಟು ಭಾರತೀಯ ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ? ಕರ್ಕಾಟಕ ವೃತ್ತ
ಭಾರತದ ಕೆಲವೊಂದು ರಾಜ್ಯಗಳ ಮುಖಾಂತರ ಹರಿದು ಹೋಗುತ್ತೆ. ಆ ರಾಜ್ಯಗಳು ಎಷ್ಟಿವೆ ಎಂದು ಕೇಳಲಾಗಿದೆ. ಎ 5, ಬಿ 6, ಸಿ 8 ಮತ್ತು ಡಿ 9. ಸರಿಯಾದ ಉತ್ತರ ಸಿ 8. ಇದು ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್ ಇತ್ಯಾದಿ 8 ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತಿರುವುದರಿಂದ ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಯಾವುದು? ದಕ್ಷಿಣ ಭಾರತದಲ್ಲಿ ಹಲವಾರು ಪರ್ವತ ಶ್ರೇಣಿಗಳಲ್ಲಿ ಅತಿ ಎತ್ತರವಾದಂತಹ ಒಂದು ಪರ್ವತ ಶ್ರೇಣಿ ಯಾವುದು? ಯಾವುದು ಅತಿ ಎತ್ತರವಾದ ಶಿಖರ? 4 ಉತ್ತರಗಳಲ್ಲಿ ಮೊದಲನೇ ಎ ದೊಡ್ಡ ಬೆಟ್ಟ, 2ನೇ ಹನುಮುಡಿ, 3ನೇ ಉತ್ತರ ನಂದಾದೇವಿ, 4ನೇ ಉತ್ತರ ಡಿ K2. ಇದರಲ್ಲಿ ಸರಿಯಾದ ಉತ್ತರ ಯಾರಾದರೂ ಹೇಳ್ತೀರಾ? ಡಿ ಹನುಮುಡಿ. ಯಾಕೆಂದರೆ ಈ ಒಂದು ಹನುಮುಡಿ ಕೇರಳದಲ್ಲಿರುವ ದಕ್ಷಿಣದ ಭಾರತದಲ್ಲಿ ಅತಿ ಎತ್ತರವಾದಂತಹ ಒಂದು ಶಿಖರ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿರುವುದರಿಂದ ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಯಾವ ವಿಟಮಿನ್ ಅನ್ನು ಸೂರ್ಯನ ಬೆಳಕಿನ ವಿಟಮಿನ್ ಎಂದು ಕರೆಯಲಾಗುತ್ತದೆ? ಯಾವ ವಿಟಮಿನ್ ಅನ್ನು ಸೂರ್ಯನ ಬೆಳಕಿನ ವಿಟಮಿನ್ ಎಂದು ಕರೆಯಲಾಗಿದೆ? 4 ಉತ್ತರಗಳಲ್ಲಿ ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಸಿ, ಡಿ ಉತ್ತರ ವಿಟಮಿನ್ ಡಿ. ಸರಿಯಾದ ಉತ್ತರ ಡಿ ವಿಟಮಿನ್ ಡಿ. ಯಾಕೆಂದರೆ ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡಾಗ ನಮ್ಮ ದೇಹವು ವಿಟಮಿನ್ ಡಿ ಅನ್ನು ಉತ್ಪಾದಿಸುತ್ತಿರುವುದರಿಂದ ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಭೂಮಿಯ ವಾತಾವರಣದಲ್ಲಿ ಮುಖ್ಯ ಅನಿಲ ಯಾವುದಿರುತ್ತೆ? 4 ಉತ್ತರಗಳಲ್ಲಿ 1ನೇದು ಆಮ್ಲಜನಕ, ಬಿ ಸಾರಜನಕ, ಸಿ ಇಂಗಾಲದ ಡೈಆಕ್ಸೈಡ್ ಮತ್ತು ಡಿ ಹೈಡ್ರೋಜನ್. ಯಾವುದು ಸರಿಯಾದ ಉತ್ತರ? ಸಾರಜನಕ. ಏಕೆಂದರೆ ಭೂಮಿಯ ಗಾಳಿಯ ಸುಮಾರು 78% ಸಾರಜನಕವನ್ನು ಇದು ಹೊಂದಿರುವುದರಿಂದ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಭಾರತದ ಕೇಂದ್ರ ಬ್ಯಾಂಕು ಡ್ಯಾಶ್ ಡ್ಯಾಶ್ ಯಾವುದಾಗಿದೆ? ಭಾರತದ ಕೇಂದ್ರ ಬ್ಯಾಂಕ್ ಎ RBI, ಬಿ SBI, ಸಿ ICICI, ಡಿ ಆಕ್ಸಿಸ್ ಬ್ಯಾಂಕ್. ಸರಿಯಾದ ಉತ್ತರ ಎ, ಅದು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾಕೆಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದ ಹಣ ಮತ್ತು ಬ್ಯಾಂಕ್ಗಳ ನಿರ್ವಹಣೆಯನ್ನು ಮಾಡುತ್ತಿರುವುದರಿಂದ ಇದು ಸರಿಯಾದ ಉತ್ತರ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಡಿಜಿಟಲ್ ಇಂಡಿಯಾ ಅಭಿಯಾನವನ್ನು ಯಾವಾಗ ಪ್ರಾರಂಭಿಸಲಾಯಿತು? ಡಿಜಿಟಲ್ ಇಂಡಿಯಾ ಅಭಿಯಾನವನ್ನು ಪ್ರಾರಂಭಿಸಲಾದ ವರ್ಷ ಡ್ಯಾಶ್ ಡ್ಯಾಶ್. ಎ 2013, ಬಿ 2014, ಸಿ 2015, ಡಿ 2016. ಸರಿಯಾದ ಉತ್ತರ ಸಿ. ಏಕೆಂದರೆ ಸರ್ಕಾರಿ ಸೇವೆಗಳಲ್ಲಿ ತಂತ್ರಜ್ಞಾನವನ್ನು ಇಂಟರ್ನೆಟ್ಟನ್ನು ಪ್ರವೇಶ ಮಾಡುವುದರ ಮುಖಾಂತರ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕಾರ್ಯ ಪ್ರಾರಂಭಿಸಲಾಗಿತ್ತು. ಆದ ಕಾರಣ ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಚುನಾವಣೆಗಳನ್ನು ಯಾರು ನಡೆಸುತ್ತಾರೆ? ಎ ಪ್ರಧಾನಮಂತ್ರಿ, ಬಿ ಚುನಾವಣಾ ಆಯೋಗ, ಸಿ ಮುಖ್ಯ ನ್ಯಾಯಾಧೀಶರು ಮತ್ತು 4ನೇ ಉತ್ತರ ಲೋಕಸಭೆ. ಸರಿಯಾದ ಉತ್ತರ ಬಿ. ಯಾಕೆಂದರೆ ಚುನಾವಣಾ ಆಯೋಗ ಈ ಒಂದು ಕಾರ್ಯವನ್ನು ಭಾರತದಾದ್ಯಂತ ಸ್ವತಂತ್ರವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ನ್ಯಾಯಯುತವಾಗಿ ಚುನಾವಣೆಗಳನ್ನು ನಡೆಸುತ್ತಿರುವುದರಿಂದ ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಸರಣಿಯಲ್ಲಿ ಮುಂದೆ ಏನು ಬರುತ್ತದೆ? 2, 6, 12, 20. 20ರ ಮುಂದೆ ಏನು ಸರಿಯಾದ ಉತ್ತರ? ಎ ಆಪ್ಷನ್ 30, ಬಿ ಆಪ್ಷನ್ 26, ಸಿ ಆಪ್ಷನ್ 36, ಡಿ ಆಪ್ಷನ್ 28. ಸರಿಯಾದ ಉತ್ತರ ಎ 30 ಸರಿಯಾದ ಉತ್ತರ. ಏಕೆಂದರೆ ಸರಣಿಯು ಪ್ರತಿಯೊಂದಕ್ಕೂ +4, +6, +8 ಮತ್ತು +10 ಅಷ್ಟನ್ನು ಹೆಚ್ಚಾಗಿಸುತ್ತಾ ನಾವು ಅದಕ್ಕೆ ಜೋಡಿಸ್ತಾ ಹೋದರೆ ಅದರಿಂದ ಬರುವಂತಹ ಒಂದು ಸರಿಯಾದ
ಮುಂದಿನ ಕ್ರಮ +12 ಮತ್ತು 20ಕ್ಕೆ ನಾವು 12ಅನ್ನು ಸೇರಿಸಿದಾಗ ಸರಿಯಾದ ಉತ್ತರ 30 ಬರುತ್ತದೆ. ಆದ್ದರಿಂದ ಅದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕೋಡ್ನ ಪ್ರತಿಬಿಂಬವು ಹೇಗೆ ಕಾಣುತ್ತದೆ? ಅಂದರೆ ಈ ಕೋಡ್ ಅನ್ನುವ ಶಬ್ದ ನಾವು ಪ್ರತಿಬಿಂಬವಾಗಿ ದರ್ಪಣದಲ್ಲಿ ನೋಡಿದಾಗ ಹೇಗೆ ಕಂಡುಕೊಳ್ಳುತ್ತೇವೆ? ಸರಿಯಾದ ಉತ್ತರ ಎ EBOC, ಬಿ EDOC ಮತ್ತು ಸಿ OCED, ಡಿ DOEC. ಯಾವುದು ಸರಿಯಾದ ಉತ್ತರ? ಸರಿಯಾದ ಉತ್ತರ ಬಿ. ಏಕೆಂದರೆ EDOC ನಾವು ದರ್ಪಣದಲ್ಲಿ ಅದನ್ನು ಹಿಡಿದಾಗ ಕಾಣುವಂತಹ ಪ್ರತಿಬಿಂಬ ಅಕ್ಷರಗಳ ಕ್ರಮವನ್ನು ನಾವು ಹಿಮ್ಮುಖವಾಗಿ ನೋಡಿದಾಗ ಹೀಗೆ ಕಾಣುತ್ತದೆ. ಆದ್ದರಿಂದ EDOC ಇದು ಸರಿಯಾದ ಕೋಡ್ ಅಂತ ಸರಿಯಾದ ಉತ್ತರ ಇದು ಆಗಿದೆ. ಮುಂದಿನ ಪ್ರಶ್ನೆ, 2025ರಲ್ಲಿ ಯಾವ ದೇಶವು G20 ಶೃಂಗಸಭೆಯನ್ನು ಆಯೋಜಿಸುತ್ತದೆ? ಎ ಬ್ರೆಜಿಲ್, ಬಿ ಭಾರತ, ಸಿ ದಕ್ಷಿಣ ಆಫ್ರಿಕಾ, ಡಿ ಜಪಾನ್. ಸರಿಯಾದ ಉತ್ತರ ಸಿ ದಕ್ಷಿಣ ಆಫ್ರಿಕಾ. ಏಕೆಂದರೆ ಈ ಒಂದು G20 ತಿರುಗುವಿಕೆಯ ವೇಳಾಪಟ್ಟಿಯನ್ನು ನೋಡಿದಾಗ 2025ರಲ್ಲಿ G20 ಶೃಂಗಸಭೆ ದಕ್ಷಿಣ ಆಫ್ರಿಕಾ ಎಂದು ಅಲ್ಲಿ ತೋರಿಸಲಾಗಿದೆ. ಅಧಿಕೃತವಾಗಿ ಆತಿಥೇಯವಾಗಿ ಅದನ್ನು ಸೂಚಿಸಲಾಗಿದೆ. ಆದ್ದರಿಂದ ಅದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಮೊದಲ AI ಚಾಲಿತ ಚಾಲಕರಹಿತ ಮೆಟ್ರೋ ಪ್ರಾರಂಭ ಯಾವ ನಗರದಲ್ಲಿ ಆಯಿತು? 1 ದೆಹಲಿ, 2 ಬೆಂಗಳೂರು, 3 ಮುಂಬೈ, 4 ಕೊಚ್ಚಿ. ಸರಿಯಾದ ಉತ್ತರ ಬಿ ಕರ್ನಾಟಕದ ಬೆಂಗಳೂರು. ಏಕೆಂದರೆ ಬೆಂಗಳೂರು ಜನವರಿ 2025ರಲ್ಲಿ ತನ್ನ 2ನೇ ಹಂತದ ಮೆಟ್ರೋ ವಿಸ್ತರಣೆಯನ್ನು ಮಾಡುವಾಗ ಅದರ ಭಾಗವಾಗಿ ಭಾರತದ ಮೊದಲ AI ಚಾಲಿತ ಚಾಲಕರಹಿತ ಮೆಟ್ರೋವನ್ನು ಪ್ರಾರಂಭಿಸಿತು. ಆದ್ದರಿಂದ ಅದು ಸರಿಯಾದ ಉತ್ತರ ಎಂದು ನಾವು ಹೇಳಬಹುದು. ಮುಂದಿನ ಪ್ರಶ್ನೆ, ಮರುಭೂಮಿಯ ಹಡಗು ಎಂದು ಯಾವುದನ್ನು ಸೂಚಿಸಲಾಗುತ್ತದೆ? ಎ ಕುದುರೆ, ಬಿ ಕತ್ತೆ, ಸಿ ಒಂಟೆ ಮತ್ತು ಡಿ ಆನೆ. ಉತ್ತರ ಸಿ ಒಂಟೆ. ಯಾಕೆಂದರೆ ಒಂಟೆಗಳು ಮರುಭೂಮಿಯಲ್ಲಿ ಹಡಗಿನ ರೂಪದಲ್ಲಿ ಅನೇಕ ಸಾಮಗ್ರಿಗಳನ್ನು, ಮನುಷ್ಯರನ್ನು ಬಿಸಿಲಲ್ಲಿ ಯಾವುದೇ ಒಂದು ವ್ಯತ್ಯಾಸವಿಲ್ಲದೆ ಸಾಗುತ್ತಿರುವುದರಿಂದ ಅವು ನೀರಿಲ್ಲದ ಮರುಭೂಮಿಯಲ್ಲಿ ಬಹಳ ದೂರದ ಪ್ರಯಾಣ, ನೀರನ್ನು ಸೇವಿಸದೆ ಮಾಡುತ್ತಿರುವುದರಿಂದ ಅವುಗಳನ್ನು ಹೀಗೆ ಮರುಭೂಮಿಯ ಹಡಗು ಎಂದು ಸೂಚಿಸಲಾಗಿದೆ. ಮುಂದಿನ ಪ್ರಶ್ನೆ, ಬೆಳಕಿನ ಬಲ್ಬ್ ಅನ್ನು ಯಾರು ಕಂಡುಹಿಡಿದರು? ಬೆಳಕಿನ ಬಲ್ಬ್ ಅನ್ನು ಯಾರು ಕಂಡುಹಿಡಿದರು? 1 ಐಸಾಕ್ ನ್ಯೂಟನ್, ಬಿ ನಿಕೋಲಾ ಟೆಸ್ಲಾ, ಸಿ ಥಾಮಸ್ ಎಡಿಸನ್, ಡಿ ಆಲ್ಬರ್ಟ್ ಐನ್ಸ್ಟೀನ್. ಸರಿಯಾದ ಉತ್ತರ ಸಿ ಥಾಮಸ್ ಎಡಿಸನ್. ಏಕೆಂದರೆ ಥಾಮಸ್ ಎಡಿಸನ್ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಮತ್ತು ದೀರ್ಘಕಾಲೀನ ವಿದ್ಯುತ್ ಬಲ್ಬನ್ನು ಅಭಿವೃದ್ಧಿಪಡಿಸಿರುವುದರಿಂದ ಅವರಿಗೆ ಈ ಉತ್ತರ ಸರಿಯಾಗಿ ಸೂಚಿಸಲಾಗಿದೆ. ಮುಂದಿನ ಪ್ರಶ್ನೆ, ದಕ್ಷಿಣ ಭಾರತದ ಗಂಗೆ ಎಂದು ಯಾವ ನದಿಯನ್ನು ಕರೆಯಲಾಗುತ್ತದೆ? ದಕ್ಷಿಣ ಭಾರತದ ಗಂಗೆ ಎಂದು ಯಾವ ನದಿಯನ್ನು ಕರೆಯಲಾಗುತ್ತದೆ? ಮೊದಲನೆಯ ಪ್ರಶ್ನೆಗೆ ಮೊದಲನೆಯ ಉತ್ತರ ಎ ಕೃಷ್ಣಾ ನದಿ, ಬಿ ಕಾವೇರಿ ನದಿ, ಸಿ ಗೋದಾವರಿ ನದಿ, ಡಿ ತುಂಗಭದ್ರಾ ನದಿ. ಸರಿಯಾದ ಉತ್ತರ ಸಿ ಗೋದಾವರಿ. ಏಕೆಂದರೆ ಗೋದಾವರಿ ಭಾರತದ 2ನೇ ಅತಿ ಉದ್ದದ ನದಿ ಮತ್ತು ಇದನ್ನು ದಕ್ಷಿಣ ಭಾರತದ ಗಂಗಾ ಎಂದು ಪೂಜಿಸಲಾಗುತ್ತದೆ. ಆದ್ದರಿಂದ ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ? ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ? ಎ ಉತ್ತರ ಗುರು, ಬಿ ಶನಿ ಮತ್ತು ಸಿ ಮಂಗಳ ಮತ್ತು ಡಿ ಬುಧ. ಯಾವುದು ಸರಿಯಾದ ಉತ್ತರ? ಸಿ ಮಂಗಳ ಸರಿಯಾದ ಉತ್ತರ. ಯಾಕೆಂದರೆ ಮಂಗಳವು ಅದರ ಮೇಲ್ಮೈಯಲ್ಲಿ ಕಬ್ಬಿಣದ
ಆಕ್ಸೈಡನ್ನು ತುಕ್ಕನ್ನು ಹೊಂದಿರುವುದರಿಂದ ಕೆಂಪು ಬಣ್ಣದಲ್ಲಿ ಕಾಣುತ್ತಿರುವುದರಿಂದ ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವುದು? ಎ USA, ಬಿ ರಷ್ಯಾ, ಸಿ ಚೀನಾ, ಡಿ ಭಾರತ. ಸರಿಯಾದ ಉತ್ತರ ವಿಚಾರ ಮಾಡಿ. ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ ಭಾರತ. ಏಕೆಂದರೆ ಭಾರತವು ಅತಿ ಹೆಚ್ಚು ಮತದಾರರನ್ನು ಹೊಂದಿರುತ್ತದೆ ಮತ್ತು ಅತಿ ದೊಡ್ಡ ಪ್ರಜಾಪ್ರಭುತ್ವದ ಚುನಾವಣೆಗಳನ್ನು ನಡೆಸುತ್ತಿರುವುದರಿಂದ ಈ ಹೆಗ್ಗಳಿಕೆ ಭಾರತಕ್ಕೆ ಸಲ್ಲುತ್ತಿರುವುದರಿಂದ ಇದು ನಮ್ಮ ಹೆಮ್ಮೆಯ ಒಂದು ವಿಷಯ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಕಬಡ್ಡಿ ತಂಡದಲ್ಲಿ ಎಷ್ಟು ಆಟಗಾರರಿರುತ್ತಾರೆ? ಕಬಡ್ಡಿ ತಂಡದಲ್ಲಿ ಎಷ್ಟು ಆಟಗಾರರಿರುತ್ತಾರೆ? ಎ 6, ಬಿ 7, ಸಿ 9, ಡಿ 11. ಉತ್ತರ ಬಿ 7. ಕಬಡ್ಡಿ ತಂಡವು ಆಟದ ಸಮಯದಲ್ಲಿ 7 ಆಟಗಾರರನ್ನು ಅಂಕಣದಲ್ಲಿ ಹೊಂದಿರುತ್ತದೆ. ಆದ್ದರಿಂದ ಇದು ಸರಿಯಾದ ಉತ್ತರ. ಸಂವಿಧಾನ ದಿನವನ್ನು ಆಚರಿಸಲಾಗುತ್ತಿರುವ ದಿನಾಂಕ ಯಾವುದು? ಎ ಜನವರಿ 26, ಬಿ ನವೆಂಬರ್ 26, ಸಿ ಆಗಸ್ಟ್ 15, ಡಿ ಅಕ್ಟೋಬರ್ 2. ಉತ್ತರ ಬಿ ನವೆಂಬರ್ 26 ಸರಿಯಾದ ಉತ್ತರ. ಭಾರತೀಯ ಸಂವಿಧಾನವನ್ನು ನವೆಂಬರ್ 26ರಂದು 1949ರಂದು ಅಂಗೀಕರಿಸಲಾಯಿತು. ಆದ್ದರಿಂದ ಇದು ಸರಿಯಾದ ಉತ್ತರ ಎಂದು ಹೇಳಬಹುದು. ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ, ಜಪಾನಿನ ಕರೆನ್ಸಿ ಯಾವುದು? ಜಪಾನಿನ ಕರೆನ್ಸಿ ಯಾವುದು? ಎ ಡಾಲರ್, ಬಿ ಏನ್, ಸಿ ಗೆದಿನ್ ಆ್ಯಂಡ್ ಬಿ ಪೆಸೋ. ಸರಿಯಾದ ಉತ್ತರ ಬಿ ಏನ್. ಯಾಕೆಂದರೆ ಜಪಾನಿನ ಅಧಿಕೃತ ಕರೆನ್ಸಿ ಏನ್. ಅಲ್ಲಿಯ ಒಂದು ಬ್ಯಾಂಕ್ಗಳಲ್ಲಿ ನಾವು ಇದನ್ನು ಯಾವ ರೀತಿಯಾಗಿ ಭಾರತದ ರೂಪಿಯನ್ನು ಕಾಣುತ್ತೇವೆ ಅದೇ ರೀತಿಯಾಗಿ ಏನನ್ನು ಅಲ್ಲಿ ನೋಡುತ್ತೇವೆ. ಹೀಗೆ ನೀವು 25 ಪ್ರಶ್ನೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ 20 ಸರಿಯಾಗಿ ಉತ್ತರಿಸಿದ್ದರೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಈ 25 ಪ್ರಶ್ನೆಗಳು ನಿಮಗೆ ಸರಳವಾಗಿ ಬರುತ್ತಿದ್ದರೆ ನೀವು ಯಶಸ್ವಿ ಆಗುತ್ತೀರಿ ಅಂತ ಹೇಳ್ತಾ, ಈ ಒಂದು ಸರಿಯಾದ ಪ್ರಶ್ನೆಗಳಿಗೆ ನಿಮಗೆ ಇನ್ನೂ ಉಳಿದಿರೋ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತಿರಲಿಲ್ಲ ಅಂದರೆ ನನ್ನ ಮುಂದಿನ ಭವಿಷ್ಯದಲ್ಲಿ ಬರುವಂತಹ ಎಲ್ಲ ಒಂದು ಶೈಕ್ಷಣಿಕ ಮತ್ತು ಸ್ಪರ್ಧಾತ್ಮಕ ವಿಡಿಯೋಗಾಗಿ ನನ್ನೊಂದಿಗೆ ಹೆಚ್ಚು ಸುಲಭ ಮತ್ತು ಸ್ಮಾರ್ಟ್ ಕಲಿಕೆಯ ವಿಡಿಯೋಗಳೊಂದಿಗೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡುವುದ್ರ ಮುಖಾಂತರ ಈ ಒಂದು ಸ್ಪರ್ಧಾತ್ಮಕ ವಿಡಿಯೋ ತಮಗಾಗಿ ನಾನು ಮಾಡುತ್ತಿರುವುದು ಒಂದು ಫಲಪ್ರದವಾದಂತಹ ಕಾರ್ಯ ಅಂತ ತಿಳ್ಕೊಳ್ತೇನೆ. ಆದ್ದರಿಂದ digitalgnan.com ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಡಾಕ್ಟರ್ ಪಾಟ್ನಾ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮುಂದಿನ ಹಲವಾರು ಸ್ಪರ್ಧಾತ್ಮಕ ವಿಡಿಯೋಗಳು ಬರುವವರೆಗೆ ಸ್ಮಾರ್ಟ್ ಆಗಿ ಅಧ್ಯಯನ ಮಾಡಿ ಮತ್ತು ಹೆಚ್ಚಿನ ಅಂಕಗಳನ್ನು ಪಡೆಯಲು ಯಶಸ್ವಿಯಾಗಿ. ಜೈ ಹಿಂದ್. ಸರ್ವರಿಗೂ ಶುಭ ಕೋರುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸುತ್ತೇನೆ.